ನಮಸ್ಕಾರ. ನಕ್ಷತ್ರಗಳಿಗೆ ನಿಮಗೆ ಇದು ಸ್ವಾಗತ. ಶಿಕ್ಷಣ ಕ್ಷೇತ್ರದ ಅನೇಕ ನಕ್ಷತ್ರಗಳನ್ನು ನಾನು ನಿಮಗೆ ಪರಿಚಯಿಸಿದ್ದೇನೆ. ಇಂದು ಒಂದು ಹೊಸ ನಕ್ಷತ್ರದೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಹೊಸ ನಕ್ಷತ್ರ ಆನಂದ ಚೆನ್ನಪ್ಪ ಮೂಲಿಮನಿ. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಡಗಲಿ ತಾಂಡ 2 ಇದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಇವರು 1999ರಲ್ಲಿ ಸೇವೆಗೆ ಸೇರಿದ್ದಾರೆ. ಇಂದಿನ ತನಕ 25 ವರ್ಷ ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಶಾಲೆಯಲ್ಲಿ ಇಷ್ಟು ವರ್ಷ ನಿಲ್ಲಲಿಕ್ಕೆ ಕಾರಣಗಳು ಬೇಕಲ್ಲ? ಕಾರಣ ಇದೆ. ಇವನ್ನ ಆಚೆ ಈಚೆ ಹೋಗದ ಹಾಗೆ ಇಲ್ಲಿಯ ಸಮುದಾಯ ತುಂಬ ಶ್ರಮ ವಹಿಸ್ತದೆ. ನೋಡೋಣ ಯಾತಕ್ಕಾಗಿ ಈ ಸಮುದಾಯಕ್ಕೆ ಈ ಟೀಚರ್ ಅವರ ಶಾಲೆಯಲ್ಲಿ ಬೇಕು ಎಂಬುದು. ಇವರ ತರಗತಿಗಳಲ್ಲಿ ಕೆಲವು ವಿಶಿಷ್ಟತೆ ಇದೆ. ಇಲ್ಲಿಯ ಸಮುದಾಯದವರು ಹೇಳುವ ಹಾಗೆ, ಹಾಗೂ ಈ ಶಾಲೆಗೆ ಭೇಟಿ ಕೊಟ್ಟಂಥ ಶಿಕ್ಷಣ ತಜ್ಞರು ಹೇಳುವ ಹಾಗೆ. ಏನಿದೆ ವಿಶೇಷತೆ? ಆನಂದ್ ಸರ್ನ ತರಗತಿಯಲ್ಲಿ ಎಲ್ಲ ಮಕ್ಕಳಿಗೆ ಗೌರವ ಇರುತ್ತದೆ. ಎಲ್ಲ ಮಕ್ಕಳು ಮಾತಾಡಬಹುದು, ತಮ್ಮ ಅಭಿಪ್ರಾಯವನ್ನು ಹೇಳಬಹುದು. ಅದನ್ನು ಮೇಷ್ಟ್ರು ಕೇಳ್ತಾರೆ. ಎಲ್ಲ ಮಕ್ಕಳಿಗೆ ಸಮಾನವಾದ ಗೌರವ. ಈ ಸಮಾನ ಗೌರವ ಇರೋದರಿಂದ ಎಲ್ಲ ಮಕ್ಕಳಿಗೆ ಒಂದು ಖುಷಿ ಆಗ್ತದೆ ಇವರ ತರಗತಿಗಳಿಗೆ ಹೋಗಲಿಕ್ಕೆ. ಶಾಲೆಗೆ ಹಾಗೆ ಹೆಚ್ಚು ಮಕ್ಕಳು ಬರ್ತಾರೆ. ಅವರ ತರಗತಿಯಲ್ಲಿ ಅನೇಕ ಪುಟ್ಟ ಪುಟ್ಟ ಚಟುವಟಿಕೆಯಿಂದ ಕೂಡಿರುತ್ತದೆ. ಚಿಕ್ಕ ಚಿಕ್ಕ ಚಟುವಟಿಕೆಗಳು. ಆ ಚಟುವಟಿಕೆಯಲ್ಲಿ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸುವ ಹಾಗೆ ನಮ್ಮ ಟೀಚರ್ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಈ ಟೀಚರ್ ಇದ್ದೇನೆಂದರೆ, ಇಲ್ಲಿಯ ಮಕ್ಕಳ ಮಾತೃಭಾಷೆ ಲಂಬಾಣಿ. ಲಂಬಾಣಿ ಜನಾಂಗಕ್ಕೆ ಸೇರಿದಂಥ ಮಕ್ಕಳೇ ಹೆಚ್ಚಿರೋದು, ಎಲ್ಲರೂ ಅಂತಲೇ ಹೇಳ್ಬೋದು. ಈ ನಮ್ಮ ಮೇಷ್ಟ್ರು ಮಕ್ಕಳಿಂದ ಲಂಬಾಣಿ ಭಾಷೆ ಕಲಿಯುತ್ತಾರೆ. ಕ್ಲಾಸ್ ರೂಮಲ್ಲಿ ಲಂಬಾಣಿ ಭಾಷೆ ಬಳಕೆ ಮಾಡುತ್ತಾರೆ. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ, ಮಕ್ಕಳಿಗೆ ತುಂಬ ಸಲೀಸಾಗ್ತದೆ ಕಲೀಲಿಕ್ಕೆ. ಮತ್ತು ಟೀಚರ್ ಹತ್ರ ವ್ಯವಹರಿಸಲಿಕ್ಕೂ ತಮ್ಮ ಮಾತೃಭಾಷೆ ಬರುವುದರಿಂದ ಸುಲಭವಾಗ್ತದೆ. ಇವರ ತರಗತಿಗಳು ಬಹುಭಾಷೀಯ ತರಗತಿಗಳು. ಎಲ್ಲ ಭಾಷೆಯನ್ನೂ ಬಳಕೆ ಮಾಡ್ತಾರೆ. ಹಾಗೆ ಮಕ್ಕಳು ಭಾಷೆ ಬೇಗ ಕಲಿತಾರೆ ಇವರ ತರಗತಿಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಲಂಬಾಣಿ ಭಾಷೆಯ ಮಾತೃಭಾಷೆಯ ಮಕ್ಕಳು ಕನ್ನಡವನ್ನು ಬಹುಬೇಗ ನಿರರ್ಗಳವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಸರ್ ಚಟುವಟಿಕೆಯಲ್ಲಿ ಮಕ್ಕಳು ಭಾಗವಹಿಸುವಾಗ ಎಲ್ಲ ಮಕ್ಕಳು ಭಾಗವಹಿಸುವ ಹಾಗೆ ನೋಡಿಕೊಳ್ತಾರೆ. ಸರ್ ಅವ್ರದ್ದು ಇನ್ನೊಂದು ಸ್ಪಷ್ಟ ನಿಲುವಿದೆ. ಅದೇನೆಂದರೆ, ಎಲ್ಲ ಮಕ್ಕಳು ಕಲಿಯುತ್ತಾರೆ. ಯಾವುದೇ ಮಗು ಕಲಿಯುವುದಿಲ್ಲ ಅಂತ ಹೇಳುವಾಗಿಲ್ಲ. ಕೆಲವರು ಸ್ವಲ್ಪ ಸಮಯ ಹೆಚ್ಚು ತಗೋಬಹುದು, ಕೆಲವರು ಸ್ವಲ್ಪ ಸಮಯ ಕಮ್ಮಿ ತಗೋಬಹುದು, ಆದರೂ ಕಲಿಯುವುದು ಖಂಡಿತ. ಇದರ ಪ್ರಭಾವ ಇವರ ಕಲಿಕಾ ಪ್ರಕ್ರಿಯೆ ಮೇಲೆ ತುಂಬ ಇದೆ. ಇವರು ಪ್ರತಿಯೊಂದು ಮಗುವನ್ನು ನೋಡುವ ದೃಷ್ಟಿ ಕೂಡ ಇದರಿಂದಾಗಿ ಭಿನ್ನವಾಗಿರ್ತದೆ. ಎಲ್ಲ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಎಂಬುದನ್ನೇ ನೋಡುವುದು ಇವರು. ಕಲಿಕೋಪಕರಣಗಳನ್ನು ಇವರು ತುಂಬ ಬಳಕೆ ಮಾಡ್ತಾರೆ. ಅದನ್ನು ತುಂಬ ಮಾಡ್ತಾರೆ ಖುದ್ದಾಗಿ, ಮಕ್ಕಳಿಂದ ಮಾಡಿಸ್ತಾರೆ. ಮತ್ತು ಈ ಎಲ್ಲ ಕಲಿಕೋಪಕರಣಗಳು ಮಕ್ಕಳ ಕೈಗೆ ಎಟಕುವ ಹಾಗೆ ಇಟ್ಟಿರ್ತಾರೆ. ಯಾವುದೇ ಮಗು ಕಲಿಕೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಕಲಿಬಹುದು. ಇದು ಟೀಚರಿಗೆ ಬಳಕೆ ಮಾಡಲಿಕ್ಕೂ ಸುಲಭ ಆಗ್ತದೆ, ಮಕ್ಕಳಿಗೆ ಕಲೀಲಿಕ್ಕೂ ಆಸಕ್ತಿಪೂರ್ಣ ಆಗ್ತದೆ. ಮಕ್ಕಳಿಲ್ಲಿ TLM ಅನ್ನು ತುಂಬ ಮುಕ್ತವಾಗಿ ಬಳಸುತ್ತಾರೆ, ಅದರಿಂದ ತುಂಬ ಕಲಿಯುತ್ತಾರೆ. ಆನಂದ್ ಅವರ ಕ್ಲಾಸ್ ರೂಮಲ್ಲಿ ತುಂಬ ಕತೆ ಹೇಳೋದು, ಕವನ ವಾಚಿಸೋದು, ಹಾಡೋದು, ಕುಣಿಯೋದು, ನಾಟಕ ಮಾಡೋದು, ಹೀಗೆ ಅನೇಕ ಪ್ರಕಾರಗಳನ್ನು ಬಳಸುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ಇದೆ. ಇದು ಆನಂದ್ ಅವರಿಗೆ ತುಂಬ ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಒಂದು ವಿಚಾರ. ಅದೇನೆಂದರೆ, ಕರಡಿ ಕುಣಿತ ಪಾಠ ಇದೆ. ಆ ಪಾಠವನ್ನು ಮಾಡುವಾಗ ಆನಂದ್ ಅವರು ಕರಡಿ ಕುಣಿಸುವವನ ವೇಷ ಹಾಕಿ
ಒಂದು ಪುಟ್ಟ ಮಗುವಿಗೆ ಕರಡಿಯ ವೇಷ ಹಾಕಿಸಿ ತರಗತಿ ಒಳಗೆ ತಗೊಂಡು ಬಂದು ಕುಣಿಯುತ್ತಾರೆ, ಪಾಠ ಮಾಡುತ್ತಾರೆ. ಇದನ್ನು ನೋಡಿ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ, ಸಮುದಾಯದವರು ತುಂಬ ಕೊಂಡಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದರ ಒಂದು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಬಿಟ್ಟಾಗ ಅದು ಅತ್ಯಂತ ಹೆಚ್ಚು ಜನಪ್ರಿಯವಾಗ್ತದೆ. ಎಲ್ಲರ ಬಾಯಲ್ಲಿ ಆನಂದ್ ಮೇಷ್ಟ್ರ ಕರಡಿ ಕುಣಿತದ್ದೇ ಪಾಠದ್ದು ಮಾತು. ತುಂಬ ಜನಪ್ರಿಯ ಮಾಡಿದಂಥ ಒಂದು ವಿಚಾರ ಇದು. ಅವರು ಮಕ್ಕಳ ಪಾಠದಲ್ಲಿ ಪಾಠ ಮಾಡುವಾಗ ಪಾತ್ರಾಭಿನಯ, ಚಿಕ್ಕ ಚಿಕ್ಕ ನಾಟಕಗಳು, ಚಿತ್ರಗಳ ಬಳಕೆಯಿಂದ ಸಂಭಾಷಣೆ, ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾರೆ. ಇನ್ನೊಂದು ದೊಡ್ಡ ಗುಣ ಮೇಷ್ಟ್ರಿದ್ದು, ಅವರು ತಮ್ಮ ಪಾಠದ ಬಗ್ಗೆ ತಮ್ಮ ಬಗ್ಗೆ ಹಿಮ್ಮಾಹಿತಿ ಸಂಗ್ರಹಿಸ್ತಾರೆ. ಈ ಹಿಮ್ಮಾಹಿತಿಯನ್ನು ಅವರು ಮಕ್ಕಳಿಂದ ಸಂಗ್ರಹಿಸ್ತಾರೆ, ಸಹ ಶಿಕ್ಷಕರಿಂದ ಸಂಗ್ರಹಿಸ್ತಾರೆ, ಹಾಗೆಯೇ ಸಮುದಾಯದವರಿಂದಲೂ ಸಂಗ್ರಹಿಸ್ತಾರೆ. ಹಿಮ್ಮಾಹಿತಿಯನ್ನು ಸಂಗ್ರಹಿಸುವುದು ಮಾತ್ರ ಅಲ್ಲ, ಆ ಹಿಮ್ಮಾಹಿತಿಯನ್ನು ಕಟ್ಟುನಿಟ್ಟಾಗಿ ಅಳವಡಿಸಿಕೊಳ್ಳುತ್ತಾರೆ. ಇದರಿಂದಾಗಿಯೇ ಅವರ ಕಲಿಕೆಯಲ್ಲಿ ತುಂಬ ಪ್ರಗತಿಯಾಗುವುದು ಹಾಗೂ ಒಂದು ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುವುದು. ಆನಂದ್ ಮೇಷ್ಟ್ರಿಗೆ ಲಂಬಾಣಿ ಜನಾಂಗದ ಬಗ್ಗೆ ವಿಶೇಷವಾದ ಕಾಳಜಿ. ಅವರಿಗೆ ಆ ಜನರ ಮುಗ್ಧತೆ ಗೊತ್ತು, ಆ ಜನರನ್ನು ಬೇರೆಯವರು ಮೋಸ ಮಾಡುತ್ತಾರೆ ಎಂದೂ ಗೊತ್ತು. ಅದಕ್ಕಾಗಿ ಅವರು ಆ ಜನಾಂಗದಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ, ತಿಳುವಳಿಕೆಯನ್ನು ನೀಡುತ್ತಾರೆ. ಆ ಜನಾಂಗದ ಜನರಿಗೆ ಮೂಢನಂಬಿಕೆ ಹೆಚ್ಚು, ಅದಕ್ಕಾಗಿ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಸಾಕಷ್ಟು ಶ್ರಮ ವಹಿಸ್ತಾರೆ ನಮ್ಮ ಆನಂದ್ ಮೇಷ್ಟ್ರು. ಮಹಿಳೆಯರ ಅಭಿವೃದ್ಧಿ, ಮಹಿಳಾ ಸಬಲೀಕರಣ, ಹಾಗೆ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ, ಇದನ್ನೆಲ್ಲ ನೋಡಿ ಆನಂದ್ ಮೇಷ್ಟ್ರಿಗೆ ಈ ಜನಾಂಗದಲ್ಲಿ ಕೆಲಸ ಮಾಡಬೇಕೆಂಬ ಮನಸ್ಸು ತುಂಬ ಆಗ್ತದೆ ಮತ್ತು ತುಂಬ ಕೆಲಸ ಅವರು ಮಾಡ್ತಾರೆ. ತುಂಬ ಇಲ್ಲಿ ನಡೀತಿದ್ದಂಥ ಬಾಲ್ಯ ವಿವಾಹವನ್ನು ಆನಂದ್ ಮೇಷ್ಟ್ರು ಅವರ ಪೋಷಕರಿಗೆ ಹೇಳಿ ನಿಲ್ಲಿಸಿದ್ದಿದೆ. ಎಲ್ಲ ಜನರ ಜೊತೆ ಸೇರಿ ಬಾಲ್ಯ ವಿವಾಹವನ್ನು ನಿಲ್ಲಿಸುವುದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ ಆನಂದ್ ಮೇಷ್ಟ್ರು. ಪಾಲಕರ ಸಭೆಯನ್ನು ನಿರಂತರವಾಗಿ ಮಾಡಿ ಅಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತಾಡೋದು, ಮಕ್ಕಳ ಶಿಕ್ಷಣದ ಬಗ್ಗೆ ಆಸಕ್ತಿ ಹುಟ್ಟುವ ಹಾಗೆ ಪೋಷಕರಿಗೆ ಒಂದು ವಿಶೇಷವಾದ ಜ್ಞಾನ ಕೊಡೋದು, ಆನಂದ್ ಮೇಷ್ಟ್ರು ಮಾಡಿರುವಂಥ ಅನೇಕ ವಿವಿಧ ಕೆಲಸಗಳು. ಇನ್ನೊಂದು ವಿಚಾರದಲ್ಲಿ ತಾಂಡದ ಜನ ಆನಂದ್ ಮೇಷ್ಟ್ರನ್ನು ಹೊಗಳುವುದಿದೆ, ಅದು ಸರ್ಕಾರಿ ಯೋಜನೆಗಳ ಬಗ್ಗೆ. ಈ ಹಳ್ಳಿಯಲ್ಲಿ ಸರ್ಕಾರಿ ಯೋಜನೆಗಳ ಬಗ್ಗೆ ಏನೂ ಅರಿವಿರಲಿಲ್ಲ. ಅದನ್ನು ಹೇಳಿದವರು ಆನಂದ್ ಮೇಷ್ಟ್ರೆ. ಸರ್ಕಾರಿ ಯೋಜನೆಗಳು ಯಾವುದಿದ್ದಾವೆ, ಯಾರಿಗೆ ಯಾವುದು ಸಿಗ್ತವೆ ಎಂಬುದನ್ನು ಸರಿ ಅರ್ಥ ಮಾಡಿಕೊಂಡು ಜನರಿಗೆ ಹೇಳೋದು, ಜನರಿಗೆ ಸರ್ಕಾರದ ಯೋಜನೆಗಳು ಸಿಕ್ಕುವ ಹಾಗೆ ಮಾಡೋದು ಆನಂದ್ ಮೇಷ್ಟ್ರು ತುಂಬ ಶ್ರಮವಹಿಸಿ ಮಾಡುವ ಕೆಲಸ. ಆದುದರಿಂದಲೇ ತಾಂಡದ ಜನ ಇಂಥದ್ದು ಯಾವುದೇ ಒಂದು ಸ್ಕೀಮ್ ಬಂದರೆ, ಏನಾದರೂ ಒಂದು ವಿಷಯ ಕಿವಿಗೆ ಬಿದ್ದರೆ ತಕ್ಷಣ ಹೋಗಿ ಕೇಳೋದು ಆನಂದ್ ಮೇಷ್ಟ್ರನ್ನು. ಆನಂದ್ ಮೇಷ್ಟ್ರು ಅದು ಹೀಗೆ ಎಂದು ಹೇಳಿದಾಗ ಅವರಿಗೆ ಒಂದು ನೆಮ್ಮದಿ. ಈ ತಾಂಡದ ಜನ ತುಂಬ ಗೌರವ ಮತ್ತು ಪ್ರೀತಿಯಿಂದ ನಮ್ಮ ಮೇಷ್ಟ್ರನ್ನು ನೆನಪಿಸಿಕೊಳ್ಳುತ್ತಾರೆ. ಅವರು ನಮಗೊಂದು ಆಲದ ಮರ ಇದ್ದ ಹಾಗೆ ಎಂದು ಜನ ಅವರನ್ನು ಕೊಂಡಾಡುತ್ತಾರೆ. ಊರಲ್ಲಿ ನಡೆಯುವ ಯಾವುದೇ ಹಬ್ಬ ಜಾತ್ರೆಗೆ ಆನಂದ ಮೇಷ್ಟ್ರು ಹೋಗಿ ಭಾಗವಹಿಸುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮನೆಗಳಲ್ಲಿ ನಡೆಯುವ ಮದುವೆ ಮುಂಜಿಗೆ ಯಾವುದೇ ಒಂದು ಮನೆಯ ಪುಟ್ಟ ಕಾರ್ಯಕ್ರಮಕ್ಕೂ ಆನಂದ್ ಮೇಷ್ಟ್ರು ಬರಲೇಬೇಕು. ಹೀಗೆ ಆನಂದ್ ಮೇಷ್ಟ್ರು ಕಡ್ಡಾಯವಾಗಿ ಹೋಗಿ ಭಾಗವಹಿಸ್ತಾರೆ. ಸಮುದಾಯದೊಂದಿಗೆ ಅವರ ಬಾಂಧವ್ಯ ಅತ್ಯದ್ಭುತವಾದದ್ದು. ತರಗತಿಯೊಂದಿಗೆ ಪ್ರಯಾಣ, ಪ್ರಾತ್ಯಕ್ಷತೆಯನ್ನು ತುಂಬ ಜನಪ್ರಿಯ ಮಾಡಿದ ಶಿಕ್ಷಕರು ಆನಂದ್ ಮೇಷ್ಟ್ರು. ಇದನ್ನು ಮಾಡಿ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಬಿಟ್ಟಾಗ ಅತ್ಯಂತ ಹೆಚ್ಚು ಜನ ನೋಡಿ ಇವರಿಗೆ ಕರೆ ಮಾಡಿ ಇವರ ಹತ್ರ ಮಾತಾಡಿ ಅದನ್ನು ತಮ್ಮ ಶಾಲೆಯಲ್ಲಿ ಮಾಡಿದಂಥದ್ದು ನಮಗೆ ಕಾಣುತ್ತದೆ. ಇವರನ್ನು ನೋಡಿ ಕಲಿತು ತನ್ನ ತರಗತಿಗಳಲ್ಲಿ ಇವರೇ ಮಾಡಿದ ಹಾಗೆ ಮಾಡುವ ಶಿಕ್ಷಕರು ಅನೇಕರು ಸುತ್ತಮುತ್ತ ಇದ್ದಾರೆ.
ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿ ಬೆಳೆದು ಇವರು ಕಿರಿಯ ಪ್ರಾಥಮಿಕ ಶಾಲೆ ಹಡಗಳಿ ತಾಂಡ 2ರಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ಅಲ್ಲಿಯ ಶಾಲೆಯನ್ನು ಹಾಗೂ ಸಮುದಾಯವನ್ನು ಅಭಿವೃದ್ಧಿ ಮಾಡಿದ ಕೀರ್ತಿ ಆನಂದ ಮೇಷ್ಟ್ರಿಗೆ ಸಲ್ಲುತ್ತದೆ. ಅಂಥ ಆನಂದ ಮೇಷ್ಟ್ರಿಗೆ ನಮ್ಮೆಲ್ಲರ ಶುಭಾಶಯಗಳು. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ಮತ್ತು ಸೌಂಡ್ ಕ್ಲೌಡಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.